ಹಲೋ ಬ್ರದರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು CSK ಮತ್ತೆ ರಾಜಸ್ಥಾನ ಫಸ್ಟ್ ಮ್ಯಾಚ್ ಕೂಡ ನಡೀತಿರುವಂತದ್ದು. ಅಂದ್ರೆ ಎರಡು ಟೀಮಿಗೆ ಕೂಡ ಫಸ್ಟ್ ಮ್ಯಾಚ್ ಕೂಡ ಆಗಿದೆ ಈ ಸೀಸನ್ ಇಂದು. ಮತ್ತೆ ಈ ಸಲ CSK ಸ್ವಲ್ಪ ತುಂಬಾ ಸ್ಟ್ರಗಲ್ ಕೂಡ ಮಾಡಿದೆ. ಈ ಕಡೆ ಧೋನಿ ಕೂಡ ಒಂದು 6 ಮ್ಯಾಚಸ್ ಅವೈಲೇಬಲ್ ಇರಲ್ಲ ಅಂತ ಕೂಡ ಹೇಳಿದ್ದಾರೆ. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನಥನ್ ಎಲ್ಲಿಸ್ ಕೂಡ ಇಲ್ಲ. ಅದಾದ್ಮೇಲೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಡೇವಿಡ್ ಬ್ರೆವಿಸ್ ಕೂಡ ಇಲ್ಲ. ಸೊ ತುಂಬಾ ಪ್ರಾಬ್ಲಮ್ ಫೇಸ್ ಕೂಡ ಮಾಡ್ತಿದೆ. ಅದಾದ್ಮೇಲೆ ಈ ಕಡೆ ರವೀಂದ್ರ ಜಡೇಜಾ ಕೂಡ ಅಪೋನೆಂಟ್ ಟೀಮಿಗೆ ಕೂಡ ಬಂದ್ಬಿಟ್ಟಿದ್ದಾರೆ ರಾಜಸ್ಥಾನ್ ರಾಯಲ್ಸ್ಗೆ. ರಾಜಸ್ಥಾನ್ ರಾಯಲ್ಸ್ ಇದ್ದಿದ್ದು ಸಂಜು ಸ್ಯಾಮ್ಸನ್ ಈ ಕಡೆ ಬಂದ್ಬಿಟ್ಟಿದ್ದಾರೆ. ತುಂಬಾ ಚೇಂಜಸ್ ನ ಕೂಡ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಈ ಮ್ಯಾಚ್ ಅಲ್ಲಿ ನಮ್ಮ ಸೂರ್ಯವಂಶಿ ನೋಡಿದ್ರೆ CSK ಓಪನ್ ಸವಾಲನ್ನ ಕೂಡ ಹಾಕ್ಬಿಟ್ಟಿದ್ದಾನೆ ಮುಂಚೆನೆ. ಬನ್ನಿ ಈ ಸಲ 4-4 ಮ್ಯಾಚ್ ಅನ್ನ ಕೂಡ ಸೋಲಿಸ್ತೀವಿ ಅಂತ. ಹಾಗಾಗಿ ನೀವೆಲ್ಲ ಈಗ ಥಿಂಕ್ ಮಾಡಬಹುದು, ಇವತ್ತು CSK ವಿನ್ ಆಗುತ್ತಾ ಇಲ್ವಾ ಧೋನಿ ಇಲ್ದಲೆ. ಮತ್ತೆ ತುಂಬಾ ಪ್ಲೇಯರ್ಸ್ ಕೂಡ ಅನ್ಅವೈಲೇಬಲ್ ಇರೋದ್ರಿಂದ ಯಾವ ತರ ಬ್ಯಾಕಪ್ ಆಗಿ ತಗೊಂಡು ಮ್ಯಾಚ್ ಅನ್ನ ಆಡ್ತಾರೆ ಅಂತ ನಿಮ್ಗೆಲ್ಲ ಒಂದು ಕಾಮನ್ ಆಗಿ ಡೌಟ್ ಕೂಡ ಇರುತ್ತೆ. ಪ್ರತಿಯೊಂದು ಕೂಡ ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಇಲ್ಲಿ CSK ವಿನ್ ಆಗುತ್ತಾ, ರಾಜಸ್ಥಾನ್ ವಿನ್ ಆಗುತ್ತಾ, ನಿಮ್ಗೆ ಈ ವಿಡಿಯೋ ಲಾಸ್ಟ್ ಗೊತ್ತಾಗುತ್ತೆ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡ್ತೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಫಾಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ ಇನ್ ಮುಂದೆ ಬರ್ತಾನೆ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಮತ್ತೆ ಇವತ್ತಿನ ಮ್ಯಾಚ್ CSK ವಿನ್ ಆಗುತ್ತಾ, ರಾಜಸ್ಥಾನ್ ವಿನ್ ಆಗುತ್ತಾ ಮಿಸ್ ಮಾಡದೆ ಕಾಮೆಂಟ್ ಹಾಕ್ಬಿಡಿ. ಗುರು, ಇವತ್ತಿನ ಪಿಚ್ ಇರೋದೇ ಗುವಾಹಟಿ. ರಾಜಸ್ಥಾನ ಹೋಮ್ ಗ್ರೌಂಡ್ ಕೂಡ ಆಗಿದೆ. ಅಷ್ಟೇ ಅಲ್ಲ, ರಾಜಸ್ಥಾನ್ ಟೀಮ್ ನ ಕ್ಯಾಪ್ಟನ್ ಹೋಮ್ ಗ್ರೌಂಡ್ ಕೂಡ ಆಗಿದೆ. ಅದಾದ್ಮೇಲೆ ಪಿಚ್ ರಿಪೋರ್ಟ್ ಯಾವ ತರ ಇದೆ ಗುರು ಅಂತ ನೀವು ಕೇಳ್ಬೋದು. ಈ ಪಿಚ್ ಇರೋದೇ ಬ್ಯಾಟ್ಸ್ಮನ್ಸ್ ಗಳಿಗೂ ಕೂಡ ಸ್ವಲ್ಪ ಹೆಲ್ಪ್ ಕೂಡ ಆಗುತ್ತೆ. ಅದಾದ್ಮೇಲೆ ಬೌಲರ್ಸ್ಗೂ ಕೂಡ ತುಂಬಾ ಹೆಲ್ಪ್ ಕೂಡ ಆಗುವಂತದ್ದು. ಮತ್ತೆ ಇದುವರೆಗೂ ಈ ಪಿಚ್ ಅಲ್ಲಿ 199 ಅಷ್ಟೇ ಮ್ಯಾಕ್ಸ್ ರನ್ ಬಂದಿರೋದು. 200 ಕ್ರಾಸ್ ಆಗಿರೋ ಹಿಸ್ಟ್ರಿನೇ ಇಲ್ಲ. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ರಾಜಸ್ಥಾನ್ ರಾಯಲ್ಸ್ ಮತ್ತೆ CSK ಅಂತ. ಅಂದ್ರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಯಾರ್ಯಾರು ಆಡ್ತಾರೆ, ಅಟ್ಲೀಸ್ಟ್ ಅವರು ವಿನ್ ಆಗ್ಬೇಕು ಅಂದ್ರೆ 190+ ಅಷ್ಟು ಕೊಡ್ಲೇಬೇಕಾಗುತ್ತೆ. ಇಲ್ಲಾಂದ್ರೆ ಈಸಿಗೆ ಇದು ಚೇಸ್ ಆಗೋಗ್ಬಿಡುತ್ತೆ. ಈ ಪಿಚ್ ಇರೋದೆ ಚೇಸಿಂಗ್ ಗೆ ಪಿಚ್ ಕೂಡ ಇದೆ. ಹಾಗಾಗಿ ಇಲ್ಲಿ ಯಾವುದೇ ಕ್ಯಾಪ್ಟನ್ ಟಾಸ್ ವಿನ್ ಆದ್ರೂ ಕೂಡ ಅಷ್ಟೇ ಚೇಸಿಂಗ್ ನ ಸೆಲೆಕ್ಟ್ ಕೂಡ ಮಾಡ್ಕೊಳ್ತಾರೆ. ಏನಕ್ಕೆ ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಡ್ಯೂ ಫ್ಯಾಕ್ಟರ್ ಬೀಳೋದ್ರಿಂದ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬೌಲಿಂಗ್ ಮಾಡೋದು ಕಷ್ಟ ಆಗುತ್ತೆ, ಬ್ಯಾಟ್ಸ್ಮನ್ಸ್ ಗಳಿಗೆ ಇಲ್ಲಿ ಈಸಿ ಆಗುತ್ತೆ. ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ ಯಾವ ಟೀಮ್ ಗಳಲ್ಲಿ ಚೇಸಿಂಗ್ ನ ಮಾಡುತ್ತೆ ಆ ಒಂದು ಟೀಮ್ಸ್ ಗಳಲ್ಲಿ ತುಂಬಾ ಈಸಿಗೆ ವಿನ್ ಕೂಡ ಆಗೋದು. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಪೇಸರ್ಸ್ ಗೆ ಈ ಪಿಚ್ ಅಲ್ಲಿ ತುಂಬಾ ಹೆಲ್ಪ್ ಕೂಡ ಸಿಗುತ್ತೆ. ಇದುವರೆಗೂ ಸುಮಾರು 60% ವಿಕೆಟ್ ಯಾರಿಗೆ ಪೇಸರ್ಸ್ ಗೆ ಸಿಕ್ಕಿದೆ. ಅದಾದ್ಮೇಲೆ 40% ವಿಕೆಟ್ ಸ್ಪಿನ್ನರ್ಸ್ ಕೂಡ ಸಿಕ್ಕಿದೆ. ಅದೇ ಇದರಲ್ಲಿ ಹೇಗಾಗುತ್ತೆ ಅಂದ್ರೆ ಪಿಚ್ ಏನಾದ್ರು ಸ್ಲೋ ಆಯ್ತು ಅಂದ್ರೆ ಸ್ಪಿನ್ನರ್ಸ್ ಗೆ ವಿಕೆಟ್ ಗಳು ಕೂಡ ಸಿಗುತ್ತೆ. ಇಲ್ಲಾಂದ್ರೆ ಪೇಸರ್ಸ್ ಗೆ ಸ್ಟಾರ್ಟಿಂಗ್ ಪವರ್ ಪ್ಲೇ ಆಗಿರ್ಬೋದು, ಇಲ್ಲಾಂದ್ರೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ವಿಂಗ್ ಬಾಲರ್ಸ್ ಗೆ ಪೇಸರ್ಸ್ ಗೆ ಸ್ವಲ್ಪ ಜಾಸ್ತಿ ವಿಕೆಟ್ಸ್ ಇಲ್ಲಿ ನೋಡಕ್ ಸಿಗುತ್ತೆ. ಇನ್ನ ಈ ಪಿಚ್ ಅಲ್ಲಿ ಲಾಸ್ಟ್ 5 ಮ್ಯಾಚಸ್ ನ ಸ್ಟಾರ್ಟ್ಸ್ ಅನ್ನ ತೆಗೆದುಕೊಂಡೋಕ್ ಹೋದ್ವಿ ಅಂದ್ರೆ 5 ಮ್ಯಾಚ್ ಕೂಡ ಆಗಿದೆ. ಅದರಲ್ಲಿ 2 ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ಮಾಡಿದ ವಿನ್ ಆಗಿದೆ, 2 ಮ್ಯಾಚ್ ಚೇಸಿಂಗ್ ಮಾಡಿದ ಟೀಮ್ ವಿನ್ ಕೂಡ ಆಗಿದೆ. ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ಇಂದ ಹೇಳ್ತಾ ಇದೀನಿ. ಅದಾದ್ಮೇಲೆ ಒಂದು ಮ್ಯಾಚ್ ಇಲ್ಲಿ ಮಳೆ ಬಂದು ರದ್ದು ಕೂಡ ಆಗಿದೆ. ಹಾಗಾಗಿ ಇದ್ರ ನಮ್ಗೆ ಗೊತ್ತಾಗ್ತಿದೆ ಒಂಥರ 50% ಚಾನ್ಸ್ ಕೂಡ ಇದೆ. ಬಟ್ ಆದ್ರೆ ಇದ್ರಿಗಿಂತ ಹಿಂದಿನ ರೆಕಾರ್ಡ್ಸ್ ಗಳನ್ನ ತೆಗೆದುಕೊಂಡಕ್ಕೆ ಹೋದ್ರೆ ಅಂದ್ರೂ ಕೂಡ ಅಷ್ಟೇ ಜಾಸ್ತಿ ಇಲ್ಲಿ ಚೇಸಿಂಗ್ ಮಾಡಿರೋ ಟೀಮ್ ವಿನ್ ಕೂಡ ಆಗಿರುವಂತದ್ದು. ನೋಡ್ಬೇಕು ಇವತ್ತು ಯಾವ ಟೀಮ್ಗೆ ಲಕ್ ಇದೆ ಅಂತ. ಇನ್ನ ರಾಜಸ್ಥಾನ್ ರಾಯಲ್ಸ್ ಕಡೆ ಹೋಗೋದಾದ್ರೆ ಯಾರ್ಯಾರು ಮೇನ್ ಪ್ಲೇಯರ್ಸ್ ಇದಾರೆ ರಾಜಸ್ಥಾನ್ ಅಲ್ಲಿ ಅಂದ್ರೆ ರಿಯಾನ್ ಪರಾಗ್, ಯಶಸ್ವಿ ಜೈಸ್ವಾಲ್, ಅದಾದ್ಮೇಲೆ ಹೊಸದಾಗಿ ರಾಜಸ್ಥಾನ್ಗೆ ಹೋಗಿರುವ ರವೀಂದ್ರ ಜಡೇಜಾ, ಅದಾದ್ಮೇಲೆ ಜೋಫ್ರಾ ಆರ್ಕರ್, ಅದಾದ್ಮೇಲೆ ಇನ್ನೊಬ್ಬ ಬೌಲರ್ ನಾಂದ್ರೆ ಬರ್ಗರ್. ಸೊ ಇಷ್ಟು ಜನ ಮೇನ್ ಪ್ಲೇಯರ್ಸ್ ಕೂಡ ಅಂತಾರೆ, ಮೇನ್ ಪಿಲ್ಲರ್ಸ್ ಅಂತ ಕೂಡ ಹೇಳ್ಬೋದು ರಾಜಸ್ಥಾನ್ ರಾಯಲ್ಸ್ ಇಂದು. ಅದಾದ್ಮೇಲೆ ಇನ್ನ CSK ಕಡೆ ಬರೋದ್ರೆ ಯಾರ್ಯಾರು ಇವತ್ತಿನ ಮ್ಯಾಚ್ ಅಲ್ಲಿ ಅಂದ್ರೆ ಒಂದು ಮೇನ್ ಪಿಲ್ಲರ್ಸ್ ಆಗಿ ವರ್ಕ್ ಮಾಡ್ತಾರೆ ಅಂದ್ರೆ ಋತುರಾಜ್ ಗೈಕ್ವಾಡ್, ಅದಾದ್ಮೇಲೆ ಈಗ ಹೊಸದಾಗಿ ಜಾಯ್ನ್ ಆಗಿರೋ ಸಂಜು ಸ್ಯಾಮ್ಸನ್, ಅದಾದ್ಮೇಲೆ ನೂರ್ ಅಹಮದ್ ಹೊಸ ಪ್ಲೇಯರ್ ಕೂಡ ಆಗಿದ್ದಾರೆ ಇವರು ಕೂಡ, ಅದಾದ್ಮೇಲೆ ಮ್ಯಾಟ್ ಹೆನ್ರಿ ನ್ಯೂಜಿಲೆಂಡ್ ಫಾಸ್ಟ್ ಬೌಲರ್ ಕೂಡ ಆಗಿದ್ದಾರೆ. ಸೊ ಈ 4 ಜನ, ಅದಾದ್ಮೇಲೆ ಶಿವಮ್ ದುಬೆ ಕೂಡ ಅಷ್ಟೇ ಒಂಥರ ಆಲ್ರೌಂಡರ್ ಆಗಿ ಕೆಲಸ ಕೂಡ ಮಾಡ್ತಾರೆ. ಬೌಲಿಂಗ್ ಸಿಗ್ತದೆ ಅಂದ್ರೆ ಅಲ್ಲೂ ಕೂಡ ಒಂದು ಒಳ್ಳೆ ಕಮಲ್ನ ಕೂಡ ಮಾಡ್ತಾರೆ. ಅದಾದ್ಮೇಲೆ ಫಿನಿಶರ್ ರೋಲ್ ಅಂತೂ ಕೇಳಂಗೆ ಇಲ್ಲ. ಧೋನಿ ಪ್ಲೇಸ್ ಅನ್ನ ಇವತ್ತು ಶಿವಮ್ ದುಬೆ ರಿಪ್ಲೇಸ್ ಮಾಡಬಹುದು. ಅದಾದ್ಮೇಲೆ ಇಲ್ಲಿ ರಾಜಸ್ಥಾನ್ ಓಪನಿಂಗ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಕೂಡ ಕಾಣ್ತಿದೆ, ಮತ್ತೆ CSK ಓಪನಿಂಗ್ ಕೂಡ ಸ್ಟ್ರಾಂಗ್ ಆಗಿ ಕಾಣ್ತದೆ. ಈ ಕಡೆಯಿಂದ ಜೈಸ್ವಾಲ್ ಮತ್ತೆ ಸೂರ್ಯವಂಶಿ ಆ ಕಡೆ ಕೇಳಿದ್ರೆ, ಈ ಕಡೆಯಿಂದ ಯಾರು ಸಂಜು ಸ್ಯಾಮ್ಸನ್ ಮತ್ತೆ ಋತುರಾಜ್ ಗೈಕ್ವಾಡ್ ಆ ಕಡೆ ಕೂಡ ಹೇಳ್ತಿದ್ದಾರೆ. ಮುಂಚೆ ಆಯುಷ್ ಮಾತ್ರ ಜೊತೆ ಆ ಕಡೆ ಕೇಳ್ತೀನಿ ಅಂತ ಹೇಳ್ಕೊಂಡಿದ್ರು, ಆದ್ರೆ ಈಗ ಕ್ಯಾಪ್ಟನ್ ಕನ್ಫರ್ಮ್ ಕೂಡ ಮಾಡಿದ್ದಾರೆ, ನಾನು ಮತ್ತೆ ಸಂಜು ಸ್ಯಾಮ್ಸನ್ ಆ ಕಡೆ ಕೇಳ್ತೀವಿ ಅಂತ. ಹಾಗಾಗಿ 2 ಪಾರ್ಟ್ನರ್ಶಿಪ್ ಕೂಡ ಅಷ್ಟೇ, 2 ಟೀಮ್ ನ ಓಪನರ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಕೂಡ ಕಾಣಿಸ್ತಿದ್ದಾರೆ. ನೋಡ್ಬೇಕು ಇವತ್ತು ರಾಜಸ್ಥಾನ್ ಓಪನರ್ಸ್ ಸಖತ್ತಾಗಿ ಮಿಂಚ್ತಾರ, ಇಲ್ಲಾಂದ್ರೆ CSK ಓಪನ್ ಸಖತ್ತಾಗಿ ಮಿಂಚ್ತಾರ ಅಂತ. ಅದಾದ್ಮೇಲೆ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಸ್ಯಾಮ್ ಕರನ್ ಕಂಪ್ಲೀಟ್ ಟೂರ್ ನಿಂದ ಕೂಡ ಹೊರಗೆ ಹೋಗಿದ್ದಾರೆ. ಹಾಗಾಗಿ ಅವರ ಪ್ಲೇಸ್ ಈಗ ಶ್ರೀಲಂಕಾದ ಒಂದು ಪ್ಲೇಯರ್ ನ ಕೂಡ ಹಾಕೊಂಡಿದ್ದಾರೆ. ಅದಾದ್ಮೇಲೆ ಈ ಕಡೆ CSK ಬಂದ್ವಿ ಅಂದ್ರೆ ಸಖತ್ ಪ್ಲೇಯರ್ ನ ಕೂಡ ಇಂಜುರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಕಡೆ ಧೋನಿ ಕೂಡ ಇಂಜುರಿ, ಅದಾದ್ಮೇಲೆ ಆ ಕಡೆ ಡೆತ್ ಓವರ್ ಸ್ಪೆಷಲಿಸ್ಟ್ ನಥನ್ ಎಲ್ಲಿಸ್ ಕೂಡ ಇಂಜುರಿ ಆಗ್ಬಿಟ್ಟು ಅವರು ಕೂಡ ರೂಲ್ಡ್ ಔಟ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ಡೇವಿಡ್ ಬ್ರೆವಿಸ್ ಕೂಡ ಅಷ್ಟೇ, ಅವರು ಕೂಡ ಈಗ ಅನ್ಅವೈಲೇಬಲ್ ಕೂಡ ಆಗಿರೋದ್ರಿಂದ
ಇವ್ರು 3 ಜನದ್ದು ಅನ್ಅವೈಲಬಿಲಿಟಿ ಸಿ ಎಸ್ ಕೆ ಟೀಮಿಗೆ ದೊಡ್ಡ ಹೊಡೆತ ಮತ್ತೆ ಎಲ್ಲೋ ಒಂದ್ ಕಡೆ ಮೈನಸ್ ಕೂಡ ಆಗ್ಬೋದು. ಅದಾದ್ಮೇಲೆ ರಾಜಸ್ಥಾನ್ ರಾಯಲ್ಸ್ ನ ಪ್ರೆಡಿಕ್ಟೆಡ್ 11 ಅಂದ್ರೆ ಪ್ಲೇಯಿಂಗ್ 11 ಯಾವ ತರ ಇರುತ್ತೆ ಅಂತ ನೋಡಕ್ ಹೋದ್ವಿ ಅಂದ್ರೆ ಇದು ಕನ್ಫರ್ಮ್ ಅಲ್ಲ, ಜಸ್ಟ್ ಪ್ರೆಡಿಕ್ಟ್ ಮಾಡಿರೋದಷ್ಟೇ. ಯಶಸ್ವಿ ಜೈಸ್ವಾಲ್, ವೈಭವ್ ಸೂರ್ಯವಂಶಿ, ಅದಾದ್ಮೇಲೆ ರಿಯಾನ್ ಪರಾಗ್, ಶಿಮ್ರಾನ್ ಹೆಟ್ಮೇರ್, ಧ್ರುವ ಜುರೆಲ್, ಅದಾದ್ಮೇಲೆ ರವೀಂದ್ರ ಜಡೇಜಾ, ದಸನ್ ಶನಕ ಅಂದ್ರೆ ಸ್ಯಾಮ್ ಕರಣ್ ಬದಲಾಗಿ ಹಾಕೊಂಡಿರೋದು, ಜೋಫ್ರಾ ಆರ್ಕರ್, ನಾಂದ್ರೆ ಬರ್ಗರ್, ಅದಾದ್ಮೇಲೆ ರವಿ ಬೊಶ್ನಾಯ್, ಸಂದೀಪ್ ಶರ್ಮಾ. ಸೊ ಈ ತರ ಪ್ಲೇಯಿಂಗ್ 11 ನಮಗೆ ರಾಜಸ್ಥಾನ್ ರಾಯಲ್ಸ್ ಇಂದ ನೋಡಕ್ ಸಿಗ್ತಿರುವಂತದ್ದು. ಅದಾದ್ಮೇಲೆ ಸಿ ಎಸ್ ಕೆ ಯಾವ ತರ ಇರ್ಬೋದು ಅಂದ್ರೆ ಋತುರಾಜ್ ಗೈಕ್ವಾಡ್, ಸಂಜು ಸ್ಯಾಮ್ಸನ್, ಅದಾದ್ಮೇಲೆ ಆಯುಷ್ ಮಾತ್ರೆ, ಶಿವಮ್ ದುಬೆ, ಸರ್ಫರಾಜ್ ಖಾನ್, ಜೇಮಿ ಓಟನ್, ಅದಾದ್ಮೇಲೆ ಪ್ರಶಾಂತ್ ವೀರ್ ಹೊಸ ಪ್ಲೇಯರ್ 14 ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದ್ರಲ್ಲ, ಅದಾದ್ಮೇಲೆ ನೂರ್ ಅಹಮದ್, ಖಲೀಲ್ ಅಹಮದ್, ಮ್ಯಾಟ್ ಹೆನ್ರಿ, ಅದಾದ್ಮೇಲೆ ಅನ್ಮೋಲ್ ಕಂಬೋಜ್. ಸೊ ಈ ತರ ಪ್ಲೇಯಿಂಗ್ 11 ಸಿ ಎಸ್ ಕೆ ನಮಗೆ ನೋಡಕ್ಕೆ ಇವತ್ತು ಸಿಗ್ತಾ ಇದೆ. ಇನ್ನ ಈ ಪಿಚ್ ಅಲ್ಲಿ ಯಾರ್ಯಾರ ಸ್ಟಾರ್ಟ್ಸ್ ತುಂಬಾ ಚೆನ್ನಾಗಿದೆ ಅಂದ್ರೆ ಋತುರಾಜ್ ಗೈಕ್ವಾಡ್ ಈ ಒಂದು ಪಿಚ್ ಅಲ್ಲಿ ಸಖತ್ತಾಗಿರೋ ಸ್ಟಾರ್ಟ್ಸ್ ಅನ್ನ ಕೂಡ ಹೊಂದಿದ್ದಾರೆ. ಸುಮಾರು 123 ರನ್ ಹೊಡೆದಿದ್ದಾರೆ. ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ಮ್ಯಾಚ್ ಅನ್ನ ಕೂಡ ಆಗಿತ್ತಲ್ಲ, ಅವಾಗ ಆಸ್ಟ್ರೇಲಿಯಾ ಅಗೇನ್ಸ್ಟ್ ಸುಮಾರು 123 ರನ್ ಕೂಡ ಹೊಡೆದಿದ್ದಾರೆ. ಅದಾದ್ಮೇಲೆ ರಿಯಾನ್ ಪರಾಗ್ ನ ಒಂದು ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಇದುವರೆಗೂ ಐಪಿಎಲ್ ಅಲ್ಲಿ 5 ಇನ್ನಿಂಗ್ಸ್ ಅನ್ನ ಕೂಡ ಆಡಿದ್ರೆ 5 ಇನ್ನಿಂಗ್ಸ್ ಅಲ್ಲಿ ಸುಮಾರು 137 ರನ್ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ರೆ ರಾಜಸ್ಥಾನ್ ರಾಯಲ್ಸ್ ಗೆ. ಇವತ್ತಿನ ಮ್ಯಾಚ್ ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅವರು ಕ್ಯಾಪ್ಟನ್ ಕೂಡ ಆಗಿರೋದ್ರಿಂದ ಸ್ವಲ್ಪ ಜವಾಬ್ದಾರಿ ಜಾಸ್ತಿನೇ ಇರುತ್ತೆ. ಅದಾದ್ಮೇಲೆ ಯಶಸ್ವಿ ಜೈಸ್ವಾಲ್ ಕೂಡ ಅಷ್ಟೇ ಡೆಲ್ಲಿ ಕ್ಯಾಪಿಟಲ್ಸ್ ಅಗೇನ್ಸ್ಟ್ ಕೇವಲ 31 ಬಾಲ್ ಅಲ್ಲಿ 60 ರನ್ ಹೊಡೆದು ಏರ್ಸ್ಬಿಟ್ಟಿದ್ದಾರೆ. ಒಳ್ಳೆ ಸ್ಟಾರ್ಟ್ಸ್ ಅನ್ನ ಕೂಡ ಹೊಂದಿದ್ದಾರೆ. ಅದಾದ್ಮೇಲೆ ಸಂದೀಪ್ ಶರ್ಮಾ ಈ ಪಿಚ್ ಅಲ್ಲಿ ಒಂದು ಒಳ್ಳೆ ಕಮಲ್ನ ಮಾಡೋ ಚಾನ್ಸಸ್ ಇವತ್ತು ಕಾಣಿಸುತ್ತೆ. ಏನಕ್ಕೆ ಅಂದ್ರೆ ಈ ಪಿಚ್ ಪೇಸರ್ಸ್ ಗೆ ಸ್ವಲ್ಪ ಹೆಲ್ಪ್ ಇರೋದ್ರಿಂದ ಸಂದೀಪ್ ಶರ್ಮನ್ ಕಡೆಯಿಂದ ಒಳ್ಳೆ ವಿಕೆಟ್ಸ್ ಇವತ್ತು ಬೀಳಬಹುದು. ಅದಾದ್ಮೇಲೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ಪ್ಲೇಯರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ ನನಗೆ ಅನಿಸಿದೆ ಅಂದ್ರೆ ಸಿ ಎಸ್ ಕೆ ಕಡೆಯಿಂದ ಸಂಜು ಸ್ಯಾಮ್ಸನ್ ಒಂದು ಒಳ್ಳೆ ಓಪನರ್ ಆಗಿ ಇವತ್ತು ಕಾಣಿಸ್ಕೊಬಹುದು. ಅದಾದ್ಮೇಲೆ ಯಶಸ್ವಿ ಜೈಸ್ವಾಲ್ ಕೂಡ ಅಷ್ಟೇ ರಾಜಸ್ಥಾನ್ ಕಡೆಯಿಂದ ಒಂದು ಒಳ್ಳೆ ಓಪನರ್ ಕೂಡ ಕಾಣಿಸ್ಕೊಬಹುದು. ಏನಕ್ಕೆ ಅಂದ್ರೆ ಯಶಸ್ವಿ ಜೈಸ್ವಾಲ್ ನ ಒಂದು ಸ್ಟಾಟ್ಸ್ ಈ ಪಿಚ್ ಅಲ್ಲಿ ಚೆನ್ನಾಗಿರೋದ್ರಿಂದ. ಅದಾದ್ಮೇಲೆ ಸಂಜು ಸ್ಯಾಮ್ಸನ್ ಈಗಾಗಲೇ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. T20 ಫಾರ್ಮ್ ಅಲ್ಲಿ ನಾವು ಈಗಾಗಲೇ ನೋಡ್ಬಿಟ್ಟಿದೀವಿ ಯಾವ ತರ ಫಾರ್ಮ್ ಅಲ್ಲಿ ಇದ್ದಾರೆ ಅಂತ. ಅದೇ ಫಾರ್ಮ್ ಅನ್ನ ಇವತ್ತು ಕಂಟಿನ್ಯೂ ಕೂಡ ಮಾಡಬಹುದು. ಅದಾದ್ಮೇಲೆ ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದ್ವಿ ಅಂದ್ರೆ ಜೋಫ್ರಾ ಆರ್ಕರ್ ರಾಜಸ್ಥಾನ್ ಕಡೆಯಿಂದ ಹೈಯೆಸ್ಟ್ ವಿಕೆಟ್ ಟೇಕರ್ ಕೂಡ ಇವತ್ತು ಆಗ್ಬೋದು. ನೋಡೋಣ ಏನಾಗುತ್ತೆ ಅಂತ. ಇನ್ನ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬರೋದ್ರೆ ಇವತ್ತಿನ ಮ್ಯಾಚ್ ನನಗೆ ರಾಜಸ್ಥಾನ್ ರಾಯಲ್ಸ್ ವಿನ್ ಆಗುತ್ತೆ ಅಂತ ಕ್ಲಿಯರ್ ಆಗಿ ಅನಿಸ್ತದೆ. ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಕೂಡ ಅವರೇ ಹೊಡಿಬಹುದು, ಇಲ್ಲಾಂದ್ರೆ ಸೆಕೆಂಡ್ ಚೇಸಿಂಗ್ ಮಾಡಿದ್ರು ಕೂಡ ಅಷ್ಟೇ ಅವರೇ ವಿನ್ ಕೂಡ ಆಗ್ಬೋದು. ಸೊ ನೋಡೋಣ ಏನಾಗ್ತದೆ ಅಂತ. ಅಂದ್ರೆ ಸಿ ಎಸ್ ಗೆ ತುಂಬಾ ಮೈನಸ್ ಕೂಡ ಇದ್ದು ಕಾಣ್ತಿದೆ. ಹಾಗಾಗಿ ನನ್ನ ಪ್ರಿಡಿಕ್ಷನ್ ಇರೋದು ರಾಜಸ್ಥಾನ್ ರಾಯಲ್ಸ್ ಇಲ್ಲಿ ವಿನ್ ಆಗುತ್ತೆ ಅಂತ. ನಿಮ್ಗೆ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.